ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಆ್ಯಕ್ಚುಲಿ ಏನಪ್ಪ ಇದು ಈ ಥರ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಇಲ್ಲಿ ನಮಗೆ ಮೆಡಿಕಲ್ ಅಂತ ಅಂದರೆ ಐಸ್ಗೇನಾದ್ರೂ ಎನಿ ರಿಲೇಟೆಡ್ ಕೈಂಡ್ ಆಫ್ ಐಸ್ ಕಣ್ಣಿನ ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದಿದ್ದರು. ಸೊ ನಾವು ಹೋಗಿದ್ವಿ. ಇದು ಫ್ರೀ ಆಫ್ ಕಾಸ್ಟ್ ಅಂತಲೇ ಹೇಳ್ಬೋದು. ಬಟ್ ಏನಕ್ಕೆ ಅಂತ ಅಂದರೆ ಎನಿ ಟೈಮ್ ನಾವು ಸಿಸ್ಟಮ್ ಮುಂದೆನೇ ಕೂತ್ಕೊಂಡು ಮಾಡೋದ್ರಿಂದ ವರ್ಕ್ನ, ಸೊ ಅದಕ್ಕೆ ಇಯರ್ಲಿ ಒನ್ಸ್ ಈ ಥರ ಮಾಡ್ತಾರೆ. ಏನಾದ್ರೂ ಎಫೆಕ್ಟ್ ಇತ್ತು ಅಥವಾ ಸೈಟ್ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಅಲ್ಲಿಗೆ ನಾವು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಬೋದು. ಆ್ಯಕ್ಚುಲಿ ಬರೋಷ್ಟರಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಾನು ಇದನ್ನು ಮಾರ್ನಿಂಗು ತಗೊಂಡಿದ್ದೆ ಕ್ಲಿಪ್ನ. ಇದರಲ್ಲಿ ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಕ್ವಾಲಿಟಿ ಇದೆ. ನಮ್ಮ ಕಂಪನಿನಲ್ಲಿ ಎಲ್ಲರಿಗೂ ಇರ್ಬೋದೇನೋ, ಬಟ್ ನಮ್ಮ ಕಂಪನಿನಲ್ಲಿ ಇವತ್ತು ಲೈಕ್ ನಾನು ನೋಡಿದ್ದು ವುಮೆನ್ಸ್ಗೆ ಅಂತಲೇ ಮಾಡಿದ್ದಾರೆ. ಅಂದರೆ ಇಲ್ಲಿ ನೋಡ್ತಿದ್ರಲ್ಲ, ಇದು ನಾರ್ಮಲ್, ಇದೆಲ್ಲ ಸರ್ಪ್ರೈಸ್. ಅಂದರೆ ಇದು ಒಂದು ಜಸ್ಟ್ ಹ್ಯಾಂಡ್ನ ಸ್ವೈಪ್ ಮಾಡಿದ್ರೆ ರೋಲಿಂಗ್ ಬರುತ್ತೆ. ಅದು ಮ್ಯಾನ್ಯುವಲ್ ಆಗಿ ಏನಾದ್ರು ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋದು. ಸರ್ಪ್ರೈಸ್ ಅಂದರೆ ಇದು ನೋಡಿ, ವೆಂಡಿಂಗ್ ಮಿಷಿನ್. ಅಂದರೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರುತ್ತಲ್ಲ, ಸ್ಪೆಷಲಿ ಫಾರ್ ವುಮೆನ್ಗೆ ಅಂತಲೇ ಮಾಡಿದ್ದಾರೆ. ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಆಫೀಸಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಏನಾದ್ರೂ ಪೀರಿಯಡ್ ಸ್ಟಾರ್ಟ್ ಆದರೆ, ಸೊ ಅವರಿಗೆ ಅಂತಲೇ ಎಸ್ಪೆಷಲಿ ಮಾಡಿದ್ದಾರೆ. ಜಸ್ಟ್ ಇಲ್ಲಿ ನೋಡಿ, ಕೀಪ್ ಯುವರ್ ಹ್ಯಾಂಡ್ ಬಿಲೋ ಅಂತಿದೆಯಲ್ಲ, ಅಲ್ಲಿ ಜಸ್ಟ್ ಹಿಂಗೆ ಹ್ಯಾಂಡನ್ನ ತೋರಿಸಿದ್ರೆ ಅದು ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಬಿಫೋರ್ ಹೇಗಿತ್ತು ಅಂದರೆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಬೇಕಿತ್ತು, ಪರ್ ಪ್ಯಾಡ್ 5 ರೂಪೀಸ್ ಅನ್ನೋ ಥರ. ಆಮೇಲೆ ಸಮ್ಟೈಮ್ಸ್ ಅದು ವರ್ಕ್ ಆಗ್ತಿತ್ತು, ವರ್ಕ್ ಆಗ್ತಿರಲಿಲ್ಲ. ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಮಾಡಿದ್ರೆ ಅವ್ರು ಮಾಡೋರು. ನೋಡಿ, ಈಗ ನಾನು ತೋರಿಸ್ತೀನಿ ಅದು ಯಾವ ಥರ ಅಂತ ಅಂದರೆ, ಇಲ್ಲಿ ಜಸ್ಟ್ ಹ್ಯಾಂಡನ್ನ ಕೆಳಗಡೆ ಹಿಂಗೆ ತೋರಿಸಿದ್ರೆ ಅಲ್ಲಿಂದ ಬರುತ್ತೆ. ಮತ್ತು ಇಲ್ಲಿ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದಾರೆ, ಗೊತ್ತಾಗಿಲ್ಲ ಅಂದರೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅಂತ ತೋರಿಸುತ್ತೆ, ಅವೈಲಬಿಲಿಟಿ ಎಷ್ಟಿದೆ ಅಂತ. ಈಗ 30 ಇತ್ತು ಅಂದರೆ 30 ತೋರಿಸುತ್ತೆ, 20 ಇತ್ತಂದರೆ ಅಥವಾ ಅವೈಲಬಿಲಿಟಿ ನೋ ಸ್ಟಾಕ್ ಅಂತ ತೋರಿಸುತ್ತೆ, ಇಲ್ಲ ಅಂದರೆ. ಸೊ ಇಲ್ಲಿಗೆ ನಾವು ಜಸ್ಟ್ ಹ್ಯಾಂಡನ್ನ ಹಿಂಗೆ ಲೈಕ್ ಈಗ ವಾಟರ್ ಅಥವಾ ಏನಾರು ತೊಗೊಳ್ಬೇಕಂದ್ರೆ ಹಿಂಗೆ ಇಟ್ಟಿರ್ತೀವಲ್ಲ, ಹಂಗೆ ಸೆನ್ಸ್ ಮಾಡುತ್ತೆ ಅದು. ಆಮೇಲೆ ಅಲ್ಲಿ ಡ್ರಾಪ್ ಆಗುತ್ತೆ. ಡ್ರಾಪ್ ಆದಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ, ಕುಯ್ ಕುಯ್ ಅಂತ. ಅದು ತಗೊಂಡ್ರೆ ಒಳಗಡೆಯಿಂದ ಈ ಥರ ಬಂದಿರುತ್ತೆ. ಆ ಸೌಂಡ್ ಬಂತು ಅಂದರೆ ಅಲ್ಲಿ ಒಂದು ಸ್ಟಾಕ್ ಖಾಲಿ ಆಗಿದೆ ಅಂತ ಅಷ್ಟೇ. ಬಟ್ ಇದು ನಮ್ಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಇಷ್ಟು ಫೆಸಿಲಿಟೀಸ್ಗೆ ಪ್ರತಿ ಫೆಸಿಲಿಟಿನೂ ನೋಡಿದ್ದೆ. ಈ ಫೆಸಿಲಿಟಿ ವುಮೆನ್ಸ್ಗೆ ಅಂತಲೇ ಮಾಡಿದ್ದಾರೆ. ಬೇರೆ ಕಂಪ್ನೀಸಲ್ಲೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ, ಸಮ್ ಕಂಪ್ನೀಸ್ ಮಾಡಿರ್ಬೋದೇನೋ. ಬಟ್ ನಮ್ಮ ಕಂಪ್ನಿಲಿ ಇದು ಮಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇದು ಯೂಸ್ಫುಲ್ ಕೂಡ ಎಲ್ಲರಿಗೂ. ಇವತ್ತು ಕ್ರೌಡು ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಮ್ಮ ಕಂಪನಿಯಲ್ಲಿ ಏನೋ ಒಂದು ಇವೆಂಟ್ ಆರ್ಗನೈಸ್ ಆಗ್ತಿದೆ ಈ ಮಂತೆಲ್ಲ. ಅಂದರೆ ಎಂಪ್ಲಾಯೀಸ್ಗೆ ಅಂತ ಕಲ್ಚರಲ್ ಆ್ಯಕ್ಟಿವಿಟೀಸು, ಅಂದರೆ ಅಪಾರ್ಟ್ ಫ್ರಮ್ ವರ್ಕ್, ನಮ್ಮದು ವರ್ಕ್ ಪ್ರೆಷರ್ ಬಿಟ್ಟು ಒನ್ ಡೇ ಒಂದೊಂದು ಥರ ಸೆಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಬಂದೆ. ಸಖತ್ತು ಕ್ರೌಡ್ ಇತ್ತಲ್ಲ, ಇನ್ನು ಊಟಕ್ಕಿಂತ ಸ್ಯಾಂಡ್ವಿಚ್ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಒಂದು ಜ್ಯೂಸು, ಒಂದು ಫ್ರೂಟ್ ಬೌಲು, ಸ್ಯಾಂಡ್ವಿಚ್ ತೊಗೊಂಡೆ. ಅನ್ಕೊಬೋದು ನಮಗಿಲ್ಲಿ ಆ್ಯಕ್ಚುಲಿ ವೆರೈಟೀಸ್ ಆಫ್ ಫುಡ್ಡು ನಾವು ತೊಗೊಬೋದು. ಅಂದರೆ ಒಂದು ಎನಿ ಟೈಮ್ ನಾವು ಪ್ರಿಫರಬಲ್ಲು ಯಾವುದಾದ್ರೂ ಸರಿ, ಅಲ್ಲಿ ಒಂದು ಮೆನು ಇರುತ್ತೆ, ಅದರಲ್ಲಿ ನಾವು ತೊಗೊಬೋದು. ಆ ಲಿಸ್ಟಲ್ಲಿ ನಾವೇನು ತೊಗೊಂಡ್ರು ಫ್ರೀನೇ ಒಟ್ಟಿನಲ್ಲಿ. ಅಥವಾ ಎಕ್ಸಸ್ ಏನಾದ್ರೂ ಒಂದು ಜ್ಯೂಸ್ ಅಲ್ಲ, ಇನ್ನೂ ಡಿಫ್ರೆಂಟ್ ಬೇಕಂತಂದರೆ ಅದೇ. ಹ್ಯಾಪಿ ಸೊ ಇವತ್ತೊಂದು ಬರ್ಡೇ ಪಾರ್ಟಿ ಇತ್ತು. ಆ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು, ಈ ಇಯರಲ್ಲಿ ಇದೆ ಫಸ್ಟ್ ಅನಿಸುತ್ತೆ ಮಾಡಿದ್ದು. ಅದು ಮುಗಿಸ್ಕೊಂಡು ಮತ್ತೆ ಬಂದೆ. ತುಂಬಾ ಮಳೆ ಬಂದು ಚಳಿ ಬೇರೆ ಆಗ್ತಿತ್ತಲ್ಲ, ಒಂದು ಕಾಫಿ ಕುಡಿದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ನೋಡಿದೆ. ಆ್ಯಕ್ಚುಲಿ ಒನ್ ಟೈಮ್ ಏನು ಮಾಡ್ತೀನಿ ಅಂತ ಅಂದರೆ, ಕಾಫಿ ತೊಗೊಬಂದು ನಾನು ಈ ವೆಂಡಿಂಗ್ ಮಿಷಿನ್ಗಿಂತ ನಾನು ಕಾಫಿ ತೊಗೊಬಂದರೆ ಸಮ್ಟೈಮ್ಸ್ ಆ ಮಿಲ್ಕ್ ಏನಾದರೂ ಆರಿತ್ತು, ನನಗೆ ತಣ್ಣಗಿತ್ತು ಅಂತ ಫೀಲ್ ಆದರೆ ಇಲ್ಲಿ ಓವೆನ್ ಕೂಡ ಇಟ್ಟಿರ್ತಾರೆ. ನಮ್ಗೆ ಯಾವ ಟೆಂಪ್ರೇಚರಲ್ಲಿ ಬೇಕು ಆ ಟೆಂಪ್ರೇಚರಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಕೂಡ ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡು ಕುಡಿಬೋದು. ಆ್ಯಕ್ಚುಲಿ ಇದು ಒಂದು ಒಳ್ಳೆ ಫೆಸಿಲಿಟಿ ಅಂತ ಹೇಳ್ಕೊಬೋದು. ಇವನ್ ಫುಡ್ಡು ಕೂಡ ನಿಮ್ಗೆ ಏನಾದ್ರೂ ಕೆಲವರು ಆಫೀಸ್ ಫುಡ್ ಆ್ಯಕ್ಚುಲಿ ಆಫೀಸಲ್ಲೇ ಮಾಡಿಸ್ತಾರೆ, ಬೇರೆ ಕಡೆಯಿಂದ ಏನು ತರಿಸಲ್ಲ.
ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಅವರು ಮನೆಯಿಂದ ತರ್ತಾರೆ. ಅವ್ರಿಗೆ ಏನಾದರೂ ಇಫ್ ಇನ್ ಕೇಸ್ ಬಿಸಿ ಬೇಕು ಅಂದರೆ ಓವನ್ ಫೆಸಿಲಿಟಿ ಕೂಡ ಇದೆ. ನನಗೆ ಅನ್ನಿಸ್ದಂಗೆ ಬೆಸ್ಟ್ ಫೆಸಿಲಿಟೀಸ್ ಎಂಪ್ಲಾಯೀಸ್ಗೆ ಪ್ರೊವೈಡ್ ಮಾಡಿದರೆ, ಹಾಗೆ ವರ್ಕ್ ಪ್ರೆಷರು ಕೂಡ ಹಾಗೇ ಇರುತ್ತೆ. ಲೈಕ್ ಎಂಪ್ಲಾಯಿ ಸೇಫ್ಟಿ ವಿತ್ ಫುಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ದಿ ಬೆಸ್ಟ್ ಅಂತಲೇ ಅಂದ್ಕೊತೀನಿ. ಯಾಕೆಂದರೆ ಇದು ನನ್ನ ಫಸ್ಟ್ ಕಂಪನಿ, ಯಾವತ್ತಿದ್ರೂ ಬೆಸ್ಟ್ ಅಲ್ಲ. ಸೊ ನಾನಿಲ್ಲಿಗೆ ಏನಾದರೂ ತೊಗೊಬಂದ್ರಲ್ಲಿ ಇಟ್ಕೊಂಬಿಟ್ಟು ತಿನ್ನೋದು ಅಥವಾ ನನ್ನದು ಏನೇ ರುಟೀನ್ಸ್ ಇದ್ದರೂ ಇಲ್ಲಿ ಮುಗಿಸ್ಕೊತೀನಿ. ಇದೆಲ್ಲ ಮಾಡೋದಕ್ಕೂ ಒಂಥರ ನನಗೆ ಅಲ್ಲಿಗೆ ಹೋಗಿ ಒಂಥರ ಕಂಫರ್ಟಬಲ್ ಆಗುತ್ತೆ. ಹೋಗೋ ತನಕ ಒಂಥರ ಹೋಗ್ಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಓಕೆ ಆಯಿತು, ಇಲ್ಲಿಗೆ ಬಂದಮೇಲೆ ಅಲ್ಲಿಂದ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ನಮ್ಮ ಕಂಪನಿಗೆ, ನಮ್ಮ ಮನೆಗೆ. ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ನನಗೆ ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಬೇರೆ ಥರ ಅನಿಸೋದೇ ಇಲ್ಲ. ವರ್ಕ್ ಅಂತಲೇ ಇರುತ್ತೆ. ಈವ್ನಿಂಗ್ ಆಗ್ತಿದ್ರು ಕೂಡ ಸಮ್ಟೈಮ್ಸ್ ಹೆಂಗಾಗ್ಬಿಡುತ್ತೆ ಅಂದರೆ ವರ್ಕಲ್ಲಿ ಓಕೆ ಇನ್ನೂ ಮಾಡಬೇಕಲ್ಲ, ಟೈಮ್ ಆಗ್ತಿರುತ್ತೆ, ಮನೆಗೆ ಹೋಗೋದಕ್ಕಲ್ಲಿ ಬಸ್ಸು ಮತ್ತು ಪೀಕ್ ಅವರ್ಸಲ್ಲಿ ಸಿಕ್ಕಾಪಟ್ಟೆ ಇದಿರುತ್ತೆ ಅಲ್ವಾ, ಲೈಕ್ ಟ್ರಾಫಿಕ್ ಇರುತ್ತೆ, ಅದಕ್ಕೆ ಅಂತ ಬಿಡಬೇಕಾಗತ್ತೆ. ನೆನ್ನೆ ತೋರಿಸಿದ್ದು ಎಷ್ಟು ಸ್ಟಾಕ್ ಇತ್ತು ಅಂತ. ಇವತ್ತು ಸ್ಟಾಕ್ ಇಲ್ಲ ಅಂದರೆ ನೋಡಿ, ಅಲ್ಲಿ ನೋಡ್ತಿದ್ದೀರಾ ಎಂಟಿ ಆಗಿದೆ. ಇಲ್ಲಿ ನೋ ಸ್ಟಾಕ್ ಅಂತ ತೋರಿಸ್ತಿದೆ, ರೀಸೆಟ್ ಮಾಡಿ ಅಂತ ತೋರಿಸ್ತಿದೆ ಅಲ್ವಾ. ಆ ಥರ ಸ್ಟಾಕ್ ಇದ್ದರೆ ಸ್ಟಾಕ್ ಅಂತ ತೋರಿಸುತ್ತೆ, ಸ್ಟಾಕ್ ಇಲ್ಲ ಅಂದರೆ ನೋ ಸ್ಟಾಕ್ ಅಂತ ತೋರಿಸುತ್ತೆ. ಒಂಥರ ಚೆನ್ನಾಗಿದೆಯಲ್ಲ. ಅಕಸ್ಮಾತ್ ಆ ಕಾಲ್ ಮಾಡಿದ್ರೆ ಅವ್ರು ಆ್ಯಕ್ಚುಲಿ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ. ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ನನಗೆ ಸ್ವಲ್ಪ ಈ ಹೈ ಇನ್ಫೆಕ್ಷನ್ ಥರ ಆಗಿತ್ತು. ಅಂದರೆ ಧೂಳಲ್ಲೆಲ್ಲ ಓಡಾಡಿ ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟಿದೆ ಕಣ್ಣ. ಯಾಕೋ ಇಚ್ಚಿಂಗ್ ಥರ ಆಗ್ತಾಯಿತ್ತು. ಡಾಕ್ಟರ್ ಹತ್ರ ಹೋಗೋಣ ಅಂತ ಅಂದ್ಕೊತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಡೈಲಿ ಓಡಾಡ್ತಿರ್ತೀವಲ್ಲ, ಆ ಬಿಸಿಲು ಧೂಳು ಎಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಜಸ್ಟು 0 ಇರುತ್ತಲ್ಲ, ಆ ಥರದೊಂದು ಗ್ಲಾಸ್ ನೋಡೋಣ ಅಂತ ನೋಡ್ತಿದ್ವಿ. ಆ್ಯಕ್ಚುಲಿ ಅವ್ರೊಂದು ಸಜೆಸ್ಟ್ ಮಾಡಿದ್ರು ಒಂದು ಡ್ರಾಪ್ನ. ನಂಗೆ ಸಖತ್ತು ಯೂಸ್ಫುಲ್ ಆಯಿತು. ಅದು ಹಾಕಿ 2 ಡೇಸ್ಗೆ ಒಂಥರ ಐಸ್ ಎಲ್ಲ ಕ್ಲಿಯರ್ ಆದಂಗೆ, ಅದರಲ್ಲಿ ಏನಾದರೂ ಇತ್ತು ಅಂದ್ರೂ ಬರೋ ಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಲ್ಲಿ ತೊಗೊಂಡ್ವಿ. ಆ್ಯಕ್ಚುಲಿ ಒಂದು ನೋಡೋಣ ಅಂದ್ಬಿಟ್ಟು ಒಂದು ಸ್ಪೆಕ್ಸ್ನ ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಅಂತ. ಯಾಕೆಂದ್ರೆ ಅವ್ರು ಎನಿ ಟೈಮ್ ಸೈಟ್ ವರ್ಕ್ ಮಾಡೋದ್ರಿಂದ ಧೂಳು, ಸನ್ಲೈಟು ಪ್ರತಿಯೊಂದೂ ಕಣ್ಣಿಗೆ ಫ್ಲ್ಯಾಶ್ ಆಗುತ್ತೆ ಅಲ್ವಾ. ಏಜ್ ಗ್ರೋ ಆದಂಗೆ ಆಟೋಮೆಟಿಕಲಿ ಹೆಲ್ತ್ ಇಶ್ಯೂಸ್ ಅಂತೂ ಬಂದೇ ಬರುತ್ತೆ. ಸೊ ಬಿಫೋರ್ ದಟ್ ಸ್ವಲ್ಪನಾದ್ರು ಪ್ರಿಕಾಷನ್ ತೊಗೊಬೇಕಲ್ಲ, ಅದಕ್ಕೆ ರೈಟ್ ನಾವು ಯೂಸ್ ಮಾಡ್ತಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಈವ್ನಿಂಗ್ ನಾನು ಮನೆಗೆ ಬರೋಷ್ಟರಲ್ಲೂ ಮಳೆ ಬರೋದಕ್ಕೆ ಅಂತ ಸ್ಟಾರ್ಟ್ ಆಗಿತ್ತು. ಈಗ ರೈನಿ ಸೀಸನಲ್ಲಿ ಹಿಂಗೆ ಮಳೆ ಬರ್ತಾ ಇರುತ್ತೆ. ಇನ್ನು ಸಮ್ಮರ್ ಸೀಸನ್ ಅಂತ ಅಂದರೆ ಬಟ್ ಮಳೆ ಬರಬೇಕು. ಆ್ಯಕ್ಚುಲಿ ಮಳೆ ಬಂದರೆ ಒಳ್ಳೆಯದಲ್ವಾ. ಮಳೆ ಬಂದಷ್ಟು ನಂಗೆ ಖುಷಿ ಕೂಡ ಆಗ್ತಾಯಿತ್ತು. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿಂದ ಮತ್ತೆ ನಾವು ರೈನ್ ಕೋಟ್ ಹಾಕ್ಕೊಂಡು ಬಂದ್ವಿ. ನಾನು ಹೇಳಿದ್ನಲ್ಲ ಹೈ ಡ್ರಾಪ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಸಜೆಸ್ಟ್ ಮಾಡಿದ್ದೀನಿ, ಯೂಸ್ ಮಾಡಿ. ಬಂದು ಅಡುಗೆಗಿಟ್ಟು ಮತ್ತು ಇವತ್ತು ಸ್ವಲ್ಪ ತಲೆಕಾಲು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಇಷ್ಟು ಇಟ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಸಾಕಪ್ಪನ ಕತೆ ಆಗಿತ್ತು. ಮಕ್ಳಿಗೂ ಸಮ್ಮರ್ ಕ್ಯಾಂಪ್ಗೆ ಅಂತ ಅಮ್ಮನ ಮನೆಗೆ ಹೋಗಿದ್ರಲ್ಲ, ಇಬ್ಬರೇ ಅಲ್ವಾ. ಇಬ್ಬರೇ ಅಂದ್ರೂ ಅಡುಗೆ ಮಾಡಲೇಬೇಕು, ಏನು ಸ್ಕಿಪ್ ಅಂತೂ ಇಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀವಿ ಅಂದರೆ ಬೇರೆ ಏನಾದರೂ ಇತ್ತಂತ ಅಂದರೆ ಲೈಕ್ ಎಗ್ ರೈಸು ಅಥವಾ ಬೇರೆ ಬಿರಿಯಾನಿನೋ ಏನೋ ಔಟ್ ಸೈಡಿಂದ ಹಿಂಗೆ ಬರಬೇಕಾದ್ರೆ ತುಂಬ ಬೋರ್ ಆಗ್ತದೆ, ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ನೈಟ್ ಟೈಮ್ ತಂದುಬಿಡ್ತೀವಿ. ಇಲ್ಲ ಸಾಂಬಾರಿತ್ತು ಅಂದರೆ ಹಿಂಗೆ ಬಂದ ತಕ್ಷಣ ಮುದ್ದೆ ರೈಸ್ಗೆ ಇಟ್ಕೊಬಿಡ್ತೀನಿ. ಕುಕ್ಕರ್ ಅಂದರೆ ಎಷ್ಟು ಸಲ ಇದು ಮಾಡಿದ್ರು ಗ್ಯಾಸ್ಕೆಟ್ ಚೇಂಜ್ ಮಾಡಿದರೆ ಇದು ಮಾಡಿ ಅದು ಮೇಲ್ಗಡೆ ಹುಕ್ಕೋದು ಮಾತ್ರ ಬಿಡಲ್ಲ. ಅಕ್ಕಿ ಅನ್ನ ಇಟ್ಟರೆ ಇವತ್ತು ಮುದ್ದೆ ಮಾಡಿದ ಸಾಂಬಾರು ಜೊತೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು. ಹಂಗೆ ಅನ್ಕೊತೀನಿ ಸಮ್ಟೈಮ್ಸ್ ಹೆಂಗೆ ಅಂದರೆ ಮಕ್ಕಳು ಬಂದಾಗ್ಲೂ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆಫೀಸಲ್ಲಿರ್ಬೋದು ಮನೇಲಿರ್ಬೋದು ಟೈಮೇ ಸಿಗ್ತಿರಲ್ಲ. ಮೋಸ್ಟ್ ಆಫ್ ದ ಸಾಟರ್ಡೇಸ್ ನಾನು ಮಲ್ಕೊಂಡೇ ಬಿಡ್ತೀನಿ. ಅವತ್ತು ಕೆಲಸನೇ ಮಾಡಲ್ಲ. ಯಾಕೆಂದರೆ ಎವ್ರಿ ಡೇ ಕೆಲಸ ಮಾಡ್ತಾ ಹೆಂಗಾಗ್ಬಿಟ್ಟಿರ್ತೀವಿ ಅಂದರೆ ಅಯ್ಯೋ ಇದೇನಾ ಅನ್ನೋ ಥರ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಒನ್ ಡೇನಾರ ರೆಸ್ಟ್ ತೊಗೊಬೇಕು ಅಂತ. ಸಂಡೇ ನಮ್ಮ ಮನೆಯವರಿದ್ದಾಗ ಏನಾದ್ರೂ ಆಗಿದ್ದು ಮಾಡ್ಕೊಳ್ಳೋದು ಇರೋದು. ಇವತ್ತಿನ ದಿನ ತುಂಬಾ ಚೆನ್ನಾಗಾಯಿತು ಅನ್ಬೋದು. ಬಟ್ ಮೋರ್ ಯೂಸ್ಫುಲ್ ಅಂತಲೇ ಅಂತೀನಿ. ಏಕೆಂದರೆ ಒಂದೊಂದು ಆ್ಯಡ್ ಆಗ್ತಾಯಿದೆ. ನೆಕ್ಸ್ಟು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮ್ಯಾರಥಾನ್ ಬೇರೆ ಇಟ್ಟಿದ್ದಾರೆ ಕ್ವಾಲ್ಕಾಮ್ ಅವರು. ನೋಡಬೇಕು ಈ ಥರ ಇವೆಂಟ್ಸ್ ಎಲ್ಲ ಹೆಂಗೆ ಅನಿಸುತ್ತೆ ಅಂದರೆ, ನಾವು ಚಿಕ್ಕವರಿದ್ದಾಗ ನಾವು ಅಲ್ಲಿ ಸ್ಕೂಲಲ್ಲಿ ಮಕ್ಕಳು ಆಗಿ ಹೆಂಗೆ ಮಾಡಿದ್ವಿ ಅದೆಲ್ಲ ಇಲ್ಲಿ ರಿಕಾಲ್ ಆಗ್ತಿರುತ್ತೆ. ಹಾಬೀಸ್ನ ಯಾರೂ ಡ್ರಾಪ್ ಮಾಡಿಬಿಡಿ, ಕಂಟಿನ್ಯೂ ಮಾಡಿ. ಹೇಗೆ ಅನ್ನಿಸ್ತು ಇವತ್ತಿನ
ಕಮೆಂಟ್ ಮಾಡಿ, ಓಕೆನಾ?